ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿಡಿಯೋ. ಈ ವಿಡಿಯೋದಲ್ಲಿ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಮೇನ್ಸ್ಗೆ ಕೇಳುವಂತಹ ಹಲವು ಕ್ವೆಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಇನ್ ದಿ ಎಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಕ್ವೆಶನ್ ಬಂದ್ಬಿಟ್ಟು ಯು ಪಿ ಎಸ್ ಸಿ ಮೇನ್ಸಲ್ಲಿ ಕೇಳಿರುವಂತಹ ಕ್ವೆಶನ್. ದ ಡಾಕ್ಟ್ರಿನ್ ಆಫ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಮೇಕ್ಸ್ ಇಟ್ ನೆಸೆಸರಿ ದಟ್ ದ ಪಬ್ಲಿಕ್ ಪರ್ಸೆಪ್ಷನ್ ಆಫ್ ಇಂಟಿಗ್ರಿಟಿ ಆ್ಯಂಡ್ ಕಮಿಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್ ಬಿಕಮ್ ಅಬ್ಸಲ್ಯೂಟ್ ಇಂಪಾರ್ಟೆಂಟ್ ಆರ್ ಅಬ್ಸಲ್ಯೂಟ್ಲಿ ಪಾಸಿಟಿವ್. ಡಿಸ್ಕಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ಕ್ವೆಶನ್ ಪ್ರಕಾರ ಈ ಡಾಕ್ಟ್ರಿನ್ ಆಫ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಸೊ ನೀವು ಆ ಪ್ರಿನ್ಸಿಪಲ್ನ ತೊಗೊಂಡ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಇಲ್ಲ ಸಿವಿಲ್ ಸರ್ವೆಂಟು ಇಂಟೆಗ್ರಿಟಿ ಆ್ಯಂಡ್ ಕಮಿಟೆಡ್ ಆಗಿರಬೇಕು. ಇಂಟೆಗ್ರಿಟಿ ಅಂದರೆ ಅವನು ಮಾಡುವ ಕೆಲಸದಲ್ಲಿ ನಿಯತ್ತಾಗಿರಬೇಕು ಆ್ಯಂಡ್ ಅವನು ಮಾಡುವ ಕೆಲಸಕ್ಕೆ ಕಮಿಟ್ ಆಗಿರಬೇಕು. ಸೊ ಇದು ಒಬ್ಬ ಪಬ್ಲಿಕ್ ಆಗಿ ನೀವು ನೋಡೋದಾದರೆ ಅದ್ರದ್ದು ಇಂಪಾರ್ಟೆನ್ಸ್ ಎಷ್ಟು ಇದೆ ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಈಗ ಫಸ್ಟ್ ಈ ಕ್ವಶನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಒಂದೆರಡು ಕೀ ವರ್ಡ್ಸ್ನ ಇರುತ್ತೆ ಕ್ವಶನಲ್ಲಿ. ಸೊ ಅದರ ಡೆಫಿನಿಷನ್ನಿಂದನೇ ಸ್ಟಾರ್ಟ್ ಮಾಡಿ, ಐ ಮೀನ್ ಇಂಟ್ರೊಡಕ್ಷನ್ ಏನಾದರೂ ಕೊಡಬೇಕಂದ್ರೆ. ಸೊ ಈಗ ನಾನು ಈ ಕ್ವಶನಲ್ಲಿ ದ ಡಾಕ್ಟ್ರಿನ್ ಆಫ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಏನು ಅಂತ ಇಂಟ್ರೊಡಕ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ವಿಚ್ it emphasizes transparency, accountability and integrity. So doctrine of democratic governance ನಾವು ನೋಡಿದ್ರೆ ಅದು ಮೂರು ಒಂದು ಪಿಲ್ಲರ್ ಮೇಲೆ ನಿಂತಿದೆ. ಒಂದು ಟ್ರಾನ್ಸ್ಪರೆನ್ಸಿ, ಸೊ ಅಂದರೆ ಏನು ಮುಚ್ಚು ಮರೆ ಇರಬಾರ್ದು ಮಾಡುವ ಕೆಲಸದಲ್ಲಿ, ಆ್ಯಂಡ್ ಅಕೌಂಟಬಿಲಿಟಿ, ಆ ಕೆಲಸ ಅಕೌಂಟಬಿಲಿಟಿ ಅಂದರೆ ನೀವು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಿರಬೇಕು. ಸೊ ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಆ ಕೆಲಸ ಖರ್ಚು ವೆಚ್ಚ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಅಷ್ಟೋಯ್ತು ಇಷ್ಟೋಯ್ತು ಅಂತ ಗಾಳಿ ಮಾತಿಗೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಂಟಿಗ್ರಿಟಿ, ನಿಯತ್ತು ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಡಾಕ್ಟ್ರಿನ್ ಆಫ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಹ್ಯಾಸ್ ದೀಸ್ ತ್ರೀ pillars in public administration. Civil servants are the backbone of policy implementation, and they must be impartial, honest and committed to ವರ್ಕ್ ಟುವರ್ಡ್ಸ್ ಪಬ್ಲಿಕ್ ವೆಲ್ಫೇರ್. ಸೊ ಇದ್ರ ಪ್ರಕಾರ ಒಬ್ಬ ಸಿವಿಲ್ ಸರ್ವೆಂಟ್ ಬಂದ್ಬಿಟ್ಟು ಅವನು ಒಂದು ಗೌರ್ಮೆಂಟ್ ಏನು ಸ್ಕೀಮ್ಸ್ ಆ್ಯಂಡ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡುತ್ತೆ ಅದರದ್ದು ಬ್ಯಾಕ್ ಬೋನ್ ಅಂದರೆ ಒಂದು ಮೇನ್ ಪಿಲ್ಲರ್ ಆಗಿರ್ತಾನೆ. ಆ್ಯಂಡ್ ಅವನು ಇಂಪಾರ್ಷಿಯಲ್ ಆಗಿರಬೇಕು, ಯಾವ ಭೇದ ಭಾವ ಮಾಡಬಾರ್ದು, ಆನೆಸ್ಟ್ ಆಗಿರಬೇಕು ಆ್ಯಂಡ್ ಕಮಿಟೆಡ್ ಟು ದ ವರ್ಕ್ ಟುವರ್ಡ್ಸ್ ಪಬ್ಲಿಕ್ ವೆಲ್ಫೇರ್. ಜನಕ್ಕೆ ಒಳ್ಳೆ ಅದನ್ನು ಮಾಡುವಂಥ ಒಂದು ಕೆಲಸಕ್ಕೆ ಅವನು ಯಾವಾಗಲೂ ಕಮಿಟ್ ಆಗಿರಬೇಕು ಅಂತ ಡಾಕ್ಟ್ರಿನ್ ಆಫ್ ಡೆಮೋಕ್ರೆಟಿಕ್ ಗವರ್ನೆನ್ಸ್ ಹೇಳುತ್ತೆ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಗೇನ್ ದ ಪಬ್ಲಿಕ್ ಟ್ರಸ್ಟ್ ಬೈ ಎವ್ರಿ ಸಿವಿಲ್ ಸರ್ವೆಂಟ್ ಫಾರ್ ಮೇಂಟೈನಿಂಗ್ ಡೆಮೋಕ್ರೆಟಿಕ್ ಲೆಜಿಟಿಮಸಿ ಆ್ಯಂಡ್ ಎಫಿಷಿಯಂಟ್ ಗವರ್ಮೆಂಟ್. ಸೊ ಈಗ ಒಬ್ಬ ಸಿವಿಲ್ ಸರ್ವೆಂಟು ಈಗ ಜನರದು ಒಂದು ಟ್ರಸ್ಟ್ನ ಗೇನ್ ಮಾಡಿದ್ರೆ ಜನರು ಆ ಟ್ರಸ್ಟಿಂದ ಗೌರ್ಮೆಂಟ್ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡ್ತಾರೆ ಆ್ಯಂಡ್ ಗೌರ್ಮೆಂಟ್ನ ಮಾಡುವ ಕೆಲಸ ಪಾಲಿಸೀಸ್ಗೂ ಸಪೋರ್ಟ್ ಮಾಡ್ತಾರೆ. ಸೊ ಒಬ್ಬ ಸಿವಿಲ್ ಸರ್ವೆಂಟು ನಿಯತ್ತಾಗಿದ್ದರೆ ಆ ಒಂದು ಏನು ಇಮೇಜು ಗೌರ್ಮೆಂಟ್ನ ಒಂದು ವರ್ಕ್ ಎಫಿಷಿಯನ್ಸಿ ಮೇಲೆ ತೋರಿಸುತ್ತೆ ಅಂತ ನಾನು ಈ ಆನ್ಸರಲ್ಲಿ ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್, ವೆನ್ ಪೀಪಲ್ ಟ್ರಸ್ಟ್ ದ ಸಿವಿಲ್ ಸರ್ವೆಂಟ್ಸ್ ದೇ ಟ್ರಸ್ಟ್ ದ ಪೊಲಿಟಿಷಿಯನ್ಸ್ ಆ್ಯಂಡ್ ಆಲ್ಸೋ ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ದಿಸ್ ಕಂಟ್ರಿ. ಸೊ ಈಗ ಸಿವಿಲ್ ಸರ್ವೆಂಟ್ಸ್ನ ನೀವು ಟ್ರಸ್ಟ್ ಮಾಡ್ತೀರಾ ಅಂದರೆ ಇನ್ನವೇ ನೀವು ಗೌರ್ಮೆಂಟ್ನ ಕೂಡ ಟ್ರಸ್ಟ್ ಮಾಡ್ತಿದ್ದೀರಾ ಅಂತ. ಸೊ ಈ ಒಂದು ರಿಲೇಷನ್ಶಿಪ್ ಹೇಗೆ ಇಂಪ್ರೂವ್ ಮಾಡೋದು ಅಂದರೆ, ಐ ಮೀನ್ ಒಬ್ಬ ಪಬ್ಲಿಕ್ ಸರ್ವೆಂಟ್ ಹೇಗೆ ನಿಯತ್ತಿಂದ ಕೆಲಸ ಮಾಡೋದು ಮತ್ತು ಹೇಗೆ ಕ್ರೆಡಿಬಲ್ ಜನರಿಗೆ ಹೇಗೆ ಅವನು ಮಾಡುವ ಕೆಲಸದ ಬಗ್ಗೆ ಜನರನ್ನ ನಂಬಿಕೆ ಹೇಗೆ ಉಳಿಸ್ಕೊತಾನೆ ಅನ್ನುವುದಕ್ಕೆ ಒಂದಿಷ್ಟು ಪಾಯಿಂಟ್ಸ್ನ ಹಾಕಿದ್ದೀನಿ. ಸೊ ಫಸ್ಟ್, ಸ್ಟ್ರೆಂಥನಿಂಗ್ ಅಕೌಂಟಬಿಲಿಟಿ ಮೆಕ್ಯಾನಿಸಮ್. ಈಗ ಒಬ್ಬ ಸಿವಿಲ್ ಸರ್ವೆಂಟ್ನ ಒಂದು ಕೆಲಸದ ಹೊಣೆ ಹೊರಿಸಬೇಕು ಅಂದರೆ ಅವನಿಗೆ ಆ ಮಾಡುವ ಕೆಲಸದ ಬಗ್ಗೆ ರೆಗ್ಯುಲರ್ ಆಗಿ ಆಡಿಟ್ಸ್ನ ನಡೆಸಬೇಕಾಗುತ್ತೆ. ಆ್ಯಂಡ್ ರಿವ್ಯೂ ಅಂದರೆ ಯಾವಾಗಲೂ ಮೀಟಿಂಗ್ ಕರೀತಾ ಇರಬೇಕಾಗುತ್ತೆ, ಎಷ್ಟು ಕೆಲಸ ನಡೆದಿದೆ, ಎಷ್ಟು ಕೆಲಸ ಬಾಕಿ ಇದೆ ಅಂತ ಒಂದು ಈ ರಿವ್ಯೂಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಹೇಗೆ ಮಾಡ್ಬೋದು ಅಂದರೆ, ಎಕ್ಸಾಂಪಲ್ ಬೈ ದ ಇಂಟ್ರೊಡಕ್ಷನ್ ಆಫ್ ಮಿಷನ್ ಕರ್ಮಯೋಗಿ. ಸೊ ನೀವು ಮಿಷನ್ ಕರ್ಮಯೋಗಿ ಬಗ್ಗೆ ಕೇಳಿರ್ತೀರ. ಸೊ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ವಿಚ್ ಏಮ್ಸ್ ಟು ಎನ್ಹ್ಯಾನ್ಸ್ ದ ಕಾಂಪಿಟೆನ್ಸ್ ಆ್ಯಂಡ್ ಅಕೌಂಟಬಿಲಿಟಿ ಆಫ್ ಸಿವಿಲ್ ಸರ್ವೆಂಟ್ಸ್ ಥ್ರೂ ಕಂಟಿನ್ಯೂಸ್ ಟ್ರೈನಿಂಗ್. ಸೊ ಈ ಕರ್ಮಯೋಗಿ ಬಂದ್ಬಿಟ್ಟು ಸಿವಿಲ್ ಸರ್ವೆಂಟ್ಸ್ಗೆ ಟ್ರೈನಿಂಗ್ ಕೊಡುವಂತಹ ಪ್ಲಾಟ್ಫಾರ್ಮ್, ಅವನ ಎಫಿಷಿಯನ್ಸಿ ಹೆಚ್ಚು ಮಾಡುವುದಕ್ಕಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮೋಟ್ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಸರ್ವಿಸ್. ಟ್ರಾನ್ಸ್ಪರೆನ್ಸಿ ಅಂದರೆ ಕರಪ್ಷನ್ ಇಲ್ಲದೆ ಇರಬಾರ್ದು. ಈಗ ನೀವು ಮಂಡಿಗೆ ಹೋಗ್ತೀರಾ, ಅಲ್ಲಿ ಸಾಮಾನು ಇಲ್ಲ ನೀವು ಕೊಡುವಂಥ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟು ಎಷ್ಟು ಬೆಲೆಗೆ ಹೋಯಿತು, ಎಷ್ಟು ಬೆಲೆಗೆ ಸೇಲ್ ಆಯಿತು, ಅದರ ರೇಟ್ ಎಷ್ಟು ಅಂತ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು. ಸೊ ಅದಕ್ಕೆ ಬಹಳವಾಗಿ ಮುಖ್ಯವಾದ ಒಂದು ಇನಿಷಿಯೇಟಿವ್ ಅಂದರೆ ಇ ಗವರ್ನೆನ್ಸ್. ಸೊ ಇನಿಷಿಯೇಟಿವ್ ಲೈಕ್ ಇ ಗವರ್ನೆನ್ಸ್ ಟು ಮಿನಿಮೈಸ್ ಕರಪ್ಷನ್, ಫಾಸ್ಟರಿಂಗ್ ಟ್ರಾನ್ಸ್ಪರೆನ್ಸಿ. ಇವಾಗ ಎಲ್ಲ ಡಿಜಿಟಲೀಕರಣ ಆಗಿರುವುದರಿಂದ ಈ ಕರಪ್ಷನ್ಗಳು ಸ್ವಲ್ಪ ನಿಂತಿದೆ. ಒನ್ ಆಫ್ ದ ಕಾಂಪೊನೆಂಟ್ಸ್ ಇಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸೊ ಈಗ ಹಣ ಮೊದಲೇನಾಗ್ತಿತ್ತು, ಜನರು ಕೈಗೆ ನೀಡ್ತಾಯಿದ್ರು, ಅದರಿಂದ ತುಂಬ ಲೂಪ್ ಹೋಲ್ಸ್ ಇರ್ತಾಯಿತ್ತು, ಹಣ ಸೋರಿಕೆ ಆಗ್ತಾಯಿತ್ತು. ಇದರಿಂದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತರಬೇಕಾಯಿತು. ಇದರಿಂದ ಏನಾಗುತ್ತೆ ಅಂದರೆ, ಡೈರೆಕ್ಟಾಗಿ ಜನರ ಬ್ಯಾಂಕ್ ಅಕೌಂಟ್, ಯಾರು ಆ ಫಲಾನುಭವಿಗಳಿದಾರಲ್ಲ ಅವ್ರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಇದರಿಂದ ಸೋರಿಕೆ ಆಗುವ ಹಣ ಉಳಿಯುತ್ತೆ ಮತ್ತು ಜನರಿಗೆ ಅವ್ರಿಗೆ ತಲುಪಬೇಕಾಗಿದ್ದ ಹಣ ತಲುಪುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಇನ್ನವೇ ಸಿವಿಲ್ ಸರ್ವೆಂಟ್ಸ್ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ, ಇನ್ನವೇ ಗೌರ್ಮೆಂಟ್ ಮೇಲೂ ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಬೇಸ್ಡ್ ಅಪ್ರೈಸಲ್ಸ್. ಸೊ ಈಗ ಗೌರ್ಮೆಂಟ್ ಸರ್ವಿಸಲ್ಲಿ ಏನಾಗಿದೆ ಅಂದರೆ, ಇಷ್ಟು ಇಯರ್ ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಪ್ರಮೋಷನ್ ಬರಬೇಕು ಅಂತ ಒಂದು ರೂಲ್ ಇದೆ. ಬಟ್ ಅಲ್ಲಿ ಈ ಪರ್ಫಾರ್ಮೆನ್ಸ್ ಬೇಸ್ಡ್ ಅಪ್ರೈಸಲ್ನ ತರಬೇಕು. ಸೊ ಅಂದರೆ ಮೆರಿಟ್ ಬೇಸ್ಡ್ ಅಪ್ರೈಸಲ್ ಆ್ಯಂಡ್ ಪ್ರಮೋಷನ್ ಹೆಲ್ಪ್ಸ್ ಟು ಎನ್ಶ್ಯೂರ್ ಕಮಿಟೆಡ್ ಆ್ಯಂಡ್ ಎಥಿಕಲ್ ಆಫೀಸರ್ಸ್.
ಇಲ್ಲೇನಾಗುತ್ತೆ ಅಂದರೆ ನೀವು ಈ ಥರ ಒಂದು ಮೆರಿಟ್ ಸಿಸ್ಟಮ್ನ ತಂದರೆ ಯಾರು ಸಿವಿಲ್ ಸರ್ವೆಂಟ್ಸ್ ಜಾಸ್ತಿ ಕೆಲಸ ಮಾಡ್ತಾರೆ, ಸೊ ಅದ್ರ ಮೇಲೆ ಅವ್ರಿಗೆ ಪ್ರಮೋಷನ್ನ ತಂದರೆ ಮಿಕ್ಕಿದ್ದು ಉಳಿದವರು ಯಾರು ಸಿವಿಲ್ ಸರ್ವೆಂಟ್ಸ್ ಕೆಲಸ ಮಾಡದೇ ಇರ್ತಾರೋ ಅವರೆಲ್ಲ ಕೆಲಸ ಮಾಡಿ ರ್ಯಾಂಕಲ್ಲಿ ಮೇಲೆ ಹೋಗುವಂಥರ ಒಂದು ಮೋಟಿವೇಟ್ ಆಗ್ತಾರೆ ಅಂತ ಈ ಒಂದು ಪಾಯಿಂಟ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಒಂದು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದ್ದರೂ ನಾವು ಮತ್ತೆ ಕರಪ್ಷನ್ ಅದು ಇದು ನೋಡ್ಬೋದು. ಸೊ ಅದು ಯಾವ್ಯಾವ ಪಾಯಿಂಟ್ಸ್ ಅಂತ ನೆಕ್ಸ್ಟ್ ಬಾಡಿ ಆಫ್ ದಿ ಆನ್ಸರಲ್ಲಿ ನಾನು ಆ ಪಾಯಿಂಟ್ಸ್ನ ಟಚ್ ಮಾಡಿದ್ದೀನಿ. ಈವನ್ ಆಫ್ಟರ್ ಸಚ್ ಮೆಜರ್ಸ್ ವೇರ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಇಂಪ್ರೂವ್ ದ ಪಬ್ಲಿಕ್ ಪರ್ಸೆಪ್ಷನ್ ಆಫ್ ಸಿವಿಲ್ ಸರ್ವೆಂಟ್, ಸ್ಟಿಲ್ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದಿಸ್ ಗ್ರೋತ್. ಸಮ್ ಆಫ್ ದೆಮ್ ಆರ್. ಸೊ ಇಷ್ಟೆಲ್ಲ ಮೆಜರ್ಸ್ ತೊಗೊಂಡ್ರು ಇನ್ನು ಸಿವಿಲ್ ಸರ್ವೆಂಟ್ಸು ಒಂದು ಎಥಿಕಲಿ ಮತ್ತು ಕಮಿಟೆಡ್ ಆಗಿರೋಕ್ಕೆ ಹಲವಾರು ರೀಸನ್ಸ್ ಇದೆ ಏನಕ್ಕೆ ಅವ್ರಿಗೆ ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ ಅಂತ. ಒಂದು ಬಂದ್ಬಿಟ್ಟು ಕರಪ್ಷನ್ ಆ್ಯಂಡ್ misconduct. Some of the civil servants in the past have used their power and authority for their personal growth. ಸೊ ಈಗ ಕೆಲವೊಬ್ಬರು ಸಿವಿಲ್ ಸರ್ವೆಂಟ್ಸ್ ಇರ್ತಾರೆ, ಅಲ್ಲಿರುವ ಪವರು ಮತ್ತು ಅವ್ರಿಗೆ ಸಿಗುವಂತಹ ಅಧಿಕಾರವನ್ನು ಯೂಸ್ ಮಾಡಿ ಅವರ ಪರ್ಸ್ನಲ್ ಬೆನಿಫಿಟ್ ಮತ್ತು ಅವರ ಪರ್ಸ್ನಲ್ ಗ್ರೋತ್ಗೆ ಯೂಸ್ ಮಾಡ್ಕೊತಾರೆ. ಸೊ ಇದರಿಂದ ಜನರಿಗೆ ಏನು ಅಂತ ಒಂದು ಮೆಸೇಜ್ ಹೋಗುತ್ತೆ ಅಂದರೆ, ನಾವು ಕಟ್ಟೋ ಟ್ಯಾಕ್ಸಸ್ಸು ಇವರು ಉದ್ಧಾರ ಮಾಡೋಕ್ಕೆ ಆಯಿತು, ನಮಗೇನು ಆಗಲ್ಲ, ನಮ್ಮ ಒಂದು ಸಮಾಜಕ್ಕೆ ಏನು ಉಳಿತು, ಇವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಪೊಲಿಟಿಕಲ್ interference. Excessive political interference in administrative decisions can compromise the autonomy and impartiality of civil servants. ಈಗ ಸಿವಿಲ್ ಸರ್ವೆಂಟ್ಸ್ಗೆ ಒಂದು ಐಡಿಯಾ ಇರುತ್ತೆ, ನನ್ನ ಡಿಸ್ಟ್ರಿಕ್ಟ್ನ ಒಂದು ಈ ಇಮೇಜಲ್ಲಿ ಡೆವಲಪ್ ಮಾಡಬೇಕು ಅಂತ. ಬಟ್ ಈಗ ಏನಾಗುತ್ತೆ, ಪೊಲಿಟಿಕಲ್ ಪೊಲಿಟಿಷಿಯನ್ಸು ಇಂಟರ್ಫಿಯರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಮಿಷನಲ್ಲಿ ಏನಾದರೂ ಕಮಿಷನ್ ಹೋಗೋದಿರ್ಬೋದು, ಬಟ್ ಇಲ್ಲ ಅವ್ರವ್ರ ಜನಕ್ಕೆ ಫೇವರ್ ಮಾಡೋ ಅಂಥ ಒಂದು ಸಿಚುವೇಷನಲ್ಲಿ ಸಿವಿಲ್ ಸರ್ವೆಂಟ್ಸ್ ಅಟಾನಮಿ, ಈಗ ಅವ್ರಿಗೆ ಏನು ಕೆಲಸ ಮಾಡಬೇಕಾಗಿರುತ್ತೆ ಅದಕ್ಕೆ ಒಂದು ಹಿಂಡ್ರೆನ್ಸ್ ಕಲ್ಲಾಕ್ದಂಗೆ ಆಗುತ್ತೆ. ಸೊ ಪೊಲಿಟಿಕಲ್ interference is a second point. Even though there are several challenges that a civil servant may face, he has to favor the people at all times and provide them with the best possible service with a 100% commitment. ಸೊ ಇಷ್ಟೆಲ್ಲ ಒಂದು ಏನು ಸಿಚುವೇಷನ್ಸ್ನ ಸಿವಿಲ್ ಸರ್ವೆಂಟ್ ಫೇಸ್ ಮಾಡಿದ್ರು, ಅವರ ಪ್ರೈಮರಿ ಮೋಟಿವ್ ಏನಾಗಿರಬೇಕು ಅಂದರೆ ಪೀಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಅವ್ರು ಯಾವಾಗಲೂ ರೆಡಿ ಆಗಿರಬೇಕು. ಆ್ಯಂಡ್ ಇದನ್ನು ವಿತ್ 100% ಕಮಿಟ್ಮೆಂಟ್ನ ಹಿ ಹ್ಯಾಸ್ ಟು ಡೆಲಿವರ್ ಅಂತ ನಾನು ಈ ಆನ್ಸರ್ನ ಎಂಡ್ ಮಾಡಿದ್ದೀನಿ. ಸೊ ಇದಿಷ್ಟು ಒಂದು ಕ್ವೆಶನ್ಗೆ ಪಾಯಿಂಟ್ಸ್ ಆಗಿತ್ತು. ಇಫ್ ಯು ವಾಂಟ್ ಟು ಆ್ಯಡ್ ಮೋರ್ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.